ನಮಸ್ಕಾರ ಸ್ನೇಹಿತರೆ, ಜನವರಿ 25ರಂದು ಭಯಂಕರವಾದ ಹುಣ್ಣಿಮೆ ಇದ್ದು ಈ 4 ವರ್ಷಗಳು ಮುಗಿದ ಬಳಿಕ ಈ 5 ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ದುಡ್ಡು ಹಣದ ಹೊಳೆಯೇ ಹರಿಯಲಿದ್ದು ಇವರೇ ಕೋಟ್ಯಾಧಿಪತಿಗಳು ಅಂತ ಹೇಳಲಾಗ್ತಿದೆ. ರಾಘವೇಂದ್ರ ಸ್ವಾಮಿಯ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ವರ್ಷಗಳು ಬಹಳಷ್ಟು ಫಲಪ್ರದವನ್ನ ಕೊಡ್ತವೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತವೆ, ಯಾವೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ತಾರೆ ನೋಡೋಣ. ಅದಕ್ಕಿಂತ ಮೊದಲು ಗುರು ರಾಘವೇಂದ್ರ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಒಂದು ಹುಣ್ಣಿಮೆಯ ನಂತರದ ದಿನಗಳು ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಆರಂಭವಾಗಲಿದ್ದು ಎಲ್ಲ ಕೆಟ್ಟದರಿಂದ ಮುಕ್ತಿಯನ್ನು ಪಡೆದುಕೊಂಡು ಮುಂದಿನ 4 ವರ್ಷಗಳ ಬಳಿಕ ಈ 5 ರಾಶಿಯವರಿಗೆ ಕಾಲಿಟ್ಟಲ್ಲೆಲ್ಲ ದುಡ್ಡು ಎಂಬಂತೆ ರಾಜಯೋಗ ಖುಲಾಯಿಸ್ತಾ ಇದೆ. ಈ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದ ದಿನಗಳು ಅತ್ಯಂತ ಶುಭಕರವಾದಂತಹ ದಿನಗಳು ಅಂತ ಹೇಳಬಹುದು. ಇವರ ಜೀವನದಲ್ಲಿ ಹೊಸ ಧನಾತ್ಮಕ ಬದಲಾವಣೆಗಳು ಆಗ್ತದೆ. ದೀರ್ಘಕಾಲದ ಸಮಸ್ಯೆಗಳಿಂದ ಇವರು ಪರಿಹಾರವನ್ನು ಪಡೆದುಕೊಳ್ತಾರೆ. ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ಇನ್ನು ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆದುಕೊಳ್ತೀರಾ. ಪ್ರೀತಿಯ ಜೀವನದ ಪ್ರಣಯ ಕ್ಷಣಗಳನ್ನು ನೀವು ಆನಂದಿಸುವ ಸುವರ್ಣಾವಕಾಶ ಮುಂದಿನ ದಿನಗಳಲ್ಲಿ ನೀವು ಪಡೆದುಕೊಳ್ತೀರಾ. ನಿಮಗೆ ತಾಳ್ಮೆಯ ಕೊರತೆ ಇಷ್ಟು ದಿನ ಇದ್ದದ್ರಿಂದ ಹೊಸ ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅಡೆತಡೆಗಳು ಉಂಟಾಗ್ತಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯ ಬಾಗಿಲು ತೆರೆದುಕೊಳ್ಳಲಿದೆ. ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡಿತೀರಾ. ಕಠಿಣ ಪರಿಶ್ರಮವು ಫಲಿತಾಂಶವನ್ನ ನೀಡುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡ್ತಾರೆ. ಅಲ್ಲದೆ ಸ್ನೇಹಿತರ ಸಹಾಯದಿಂದ ಕೆಲಸದಲ್ಲಿರ್ತಕ್ಕಂಥ ಅಡೆತಡೆಗಳು ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಅನ್ನೋದು ಆಗುತ್ತೆ. ಹೀಗಾಗಿ ಈ ಹುಣ್ಣಿಮೆಯ ನಂತರದ ದಿನಗಳು ನಿಮಗೆ ಹಣದ ಹೊಳೆಯನ್ನೇ ಹರಿಸಿ ನಿಮ್ಮನ್ನ ಗುರು ರಾಘವೇಂದ್ರ ರಾಯರ ಕೃಪಾ ಕಟಾಕ್ಷದಿಂದ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವ ಯೋಗ ಇದೆ. ಹಾಗಾಗಿ ಈ ಒಂದು ಭಯಂಕರವಾದ ಜನವರಿ 25ರ ಹುಣ್ಣಿಮೆಯ ನಂತರದ ದಿನಗಳು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಅಂತ ಹೇಳಬಹುದು. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 4 ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ, ವೃಷಭ ರಾಶಿ, ಮೇಷ ರಾಶಿ ಮತ್ತು ತುಲಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.